ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಇದೇ ಜುಲೈ 1ರಿಂದ ಅನ್ವಯವಾಗುವಂತೆ 3% ಹೆಚ್ಚಳವನ್ನು ಮಾಡಲಾಗ್ತಾ ಇದೆ. ಸೊ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಇದರ ಲಾಭಾಂಶ ದೊರೆಯಲಿದೆ. ಸ್ನೇಹಿತರೆ, ಈ ಬಗ್ಗೆ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ವರ್ಷದ 2ನೇ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಮಾಹಿತಿನ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ವರ್ಷದಲ್ಲಿ 2 ಬಾರಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುತ್ತೆ. ಅದು ಜನವರಿ 1ರಿಂದ ಅನ್ವಯವಾಗುವ ರೀತಿ ಒಂದು ಆದರೆ, ಜುಲೈ 1ರಿಂದ ಅನ್ವಯವಾಗುವ ರೀತಿ 2ನೇ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಲಾಗುತ್ತೆ. ಸೊ ಈಗ ತಿಳಿದುಬಂದಿರುವ ಮಾಹಿತಿಯ ಪ್ರಕಾರ ನೋಡಿ, ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವರ್ಷದ ಜುಲೈ ತಿಂಗಳಿನಲ್ಲಿ ತುಟ್ಟಿ ಭತ್ಯೆಯು 3% ಹೆಚ್ಚಳ ಆಗುವ ಸಾಧ್ಯತೆ ಈಗ ಮೂಲಗಳ ಪ್ರಕಾರ ತಿಳಿದು ಬಂದಿರತಕ್ಕಂಥ ಮಾಹಿತಿ ಸ್ನೇಹಿತರೆ. ಈ ಕಾರಣದಿಂದಾಗಿ DA 55% ಇದ್ದಿದ್ದು 58% ಆಗುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ. ಈ DA ಏರಿಕೆಯು ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದಲ್ಲಿ ಜಾರಿಗೆ ಬರುವಂತಹ ಕೊನೆಯ DA ಪರಿಷ್ಕರಣೆ ಎಂಬ ಮಾಹಿತಿ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕೆಂದರೆ ನೆಕ್ಸ್ಟ್ 2026 ಜನವರಿ 1ರಿಂದ 8ನೇ ವೇತನ ಆಯೋಗ ರಚನೆ ಆಗ್ತಾ ಇದೆ. ಆ ಕಾರಣಕ್ಕೆ ಈ DA ಹೆಚ್ಚಳ 7ನೇ ವೇತನ ಆಯೋಗದ ಕೊನೆಯ DA ಹೆಚ್ಚಳ ಆಗಲಿದೆ. ಇದಕ್ಕೆ ಕಾರಣ ನೋಡಿ, ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಹೇಳೋದಾದರೆ, ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಅದರ ಅಂಶಗಳ ಆಧಾರದ ಮೇಲೆ DA ಪರಿಷ್ಕರಣೆ ಆಗುತ್ತೆ. ಈ ಸೂಚ್ಯಂಕ ರಾಷ್ಟ್ರದ ಕಾರ್ಮಿಕ ದಿನನಿತ್ಯ ಜೀವನದ ವೆಚ್ಚವನ್ನು ಪ್ರತಿಬಿಂಬಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಿರಂತರವಾಗಿ ಸೂಚ್ಯಂಕ ಏರುತ್ತಿರುವ ಕಾರಣದಿಂದ DAಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. DA ಹೆಚ್ಚಳ ಕಾರಣದಿಂದಾಗಿ ಹಲವಾರು ಸರ್ಕಾರಿ ನೌಕರದಾರರು ಮತ್ತು ಪಿಂಚಣಿದಾರರು ಸರ್ಕಾರದ ಕಡೆಯಿಂದ ಲಾಭವನ್ನು ಪಡೆಯಲಿದ್ದಾರೆ. ಸೊ ಇದರ ಅಧಿಕೃತ ಘೋಷಣೆ ಯಾವಾಗ ಆಗ್ಬೋದು ಅಂತಂದರೆ ನೋಡಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ನವಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ ಈ ಘೋಷಣೆ ಪ್ರಕಟಣೆ ಆಗಲಿದೆ ಎಂಬ ಸುಳಿವು ಸಿಕ್ಕಿದೆ ಸ್ನೇಹಿತರೆ. ಈ ಪರಿಷ್ಕರಣೆ ನೋಡಿ ಜುಲೈ 1ರಿಂದ ಅನ್ವಯ ಆಗುತ್ತೆ. DA ಹೆಚ್ಚಳ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಆರ್ಥಿಕ ನೆರವಿನ ಹೆಚ್ಚಳವನ್ನು ಸಹಕರಿಸುತ್ತೆ ಮತ್ತು ಅಧಿಕೃತ ಘೋಷಣೆ ನಂತರ ಈ ಪರಿಷ್ಕರಣೆ ಅಂತಿಮ ಆಗುತ್ತೆ. ಸೊ ಅದಕ್ಕೆ ಎಲ್ಲ ನೌಕರರು ಕಾದು ಕೂತಿರತಕ್ಕಂಥದ್ದು ಯಾವಾಗ ಅನ್ನೋದಕ್ಕೆ ಒಂದು ಮಾಹಿತಿನ ಈಗ ಇಲ್ಲಿ ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಇದೇ ದೀಪಾವಳಿಯ ಸಂದರ್ಭದಲ್ಲಿ ಈ ವರ್ಷದ 2ನೇ DA ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ ಸ್ನೇಹಿತರೆ. ಅದು 3% ಆಗಲಿದೆ. ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.